ತಿಳಿಸ್ತೇನೆ. ಇವತ್ತು ನಿಮಗೆ ಸತ್ಯದ ಬಗ್ಗೆ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಈ ಲೋಕಕ್ಕೆ 2024 ವರ್ಷಗಳ ಹಿಂದೆ ಲೋಕ ರಕ್ಷಕನು ಅಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಎಲ್ಲ ಮಾನವರ ಪಾಪಗಳಿಗೋಸ್ಕರ ತನ್ನ ರಕ್ತನ ಸುರಿಸಿದ್ದಾನೆ. ಆತನೊಬ್ಬನೇ ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ ತನ್ನ ರಕ್ತನ ಸುರಿಸಿ ಮನುಷ್ಯನ ಪಾಪಗಳನ್ನ ನಿವಾರಣೆ ಮಾಡಿದಂಥ ದೇವರು. ಈ ವಿಷಯನ ನಾವು ನಮ್ಮ ಪ್ರಾಮಾಣಿಕ ಗ್ರಂಥಗಳಾದಂಥ ಋಗ್ವೇದಗಳಲ್ಲಿ ಕೂಡ ನಾವು ನೋಡ್ಬೋದು. ನಮ್ಮ ಹಿಂದೂ ಗ್ರಂಥಗಳಾದಂಥ ಋಗ್ವೇದಗಳಲ್ಲಿ ಆ ಶ್ಲೋಕಗಳು ತುಂಬ ಹೇಳ್ತವೆ. ಸರ್ವಲೋಕ ಪಾಪ ಪರಿಹಾರಂ ರಕ್ತ ಪ್ರೋಕ್ಷಣ ಅವಶ್ಯಂ ಸದ್ರಕ್ತಂ ಪರಮಾತ್ಮನ ಪುಣ್ಯದಾನ ಬಲಿಯಾಗಂ ಅಂತ ಹೇಳುತ್ತೆ. ಈ ಶ್ಲೋಕದ ಅರ್ಥ, ಸರ್ವಲೋಕ ಮಾನವರು ಪಾಪಿಗಳಾಗಿದ್ದಾರೆ. ಇವರ ಪಾಪಗಳ ಪರಿಹಾರ ಆಗಬೇಕಂದ್ರೆ ಈ ಲೋಕದ ಮೇಲೆ ರಕ್ತ ಸುರಿಯಲ್ಪಡಬೇಕು, ರಕ್ತ ಚೆಲ್ಲಲ್ಪಡಬೇಕು. ಆ ರಕ್ತ ಸಾಕ್ಷಾತ್ ದೇವರೇ ಬಂದು ಸುರಿಸ್ಬೇಕು. ಆ ಥರ ಯಾರು ರಕ್ತನ ಸುರಿಸ್ತಾರೋ ಅವರೇ ನಿಜವಾದ ದೇವರು ಅಂತ ಆ ಶ್ಲೋಕದ ಅರ್ಥ. ಇದು ನಮ್ಮ ವೇದಗಳಾದಂಥ ಪ್ರಾಮಾಣಿಕ ಗ್ರಂಥಗಳಂತ ವೇದಗಳಲ್ಲಿ ಇರುವಂಥ ಶ್ಲೋಕ ನೋಡಿ. ಆ ವೇದಗಳೆಲ್ಲ ಹೇಳ್ತಾ ಇದ್ದಾವೆ ಸೃಷ್ಟಿಕರ್ತನ ಬಗ್ಗೆ ಗುರುತುಗಳನ್ನು ಕೊಡ್ತಾ ಇದ್ದಾವೆ. ಯಾರು ನಿಜವಾದ ಸೃಷ್ಟಿಕರ್ತ, ಯಾರು ನಿಜವಾದ ದೇವರು ಈ ಲೋಕಕ್ಕೆ? ಹಲ್ಲೆಲೂಯಾ. ದೇವರಾದನು ಒಬ್ಬನೇ ಆಗಿರ್ತಾನೆ. ಆ ಸರ್ವವನ್ನು ನಡೆಸ್ತಾ ಇರೋದ ದೇವರು ಯಾರು? ಎಷ್ಟೋ ಶ್ಲೋಕಗಳು ಆ ಸೃಷ್ಟಿಕರ್ತನ ಬಗ್ಗೆ ಗುರುತುಗಳನ್ನು ಕೊಡ್ತಾ ಇದ್ದಾವೆ. ಮತ್ತು ನಮ್ಮ ವೇದಗಳಲ್ಲಿ ಆಜಮೇಧ ಯಜ್ಞ ಅಂತ ಒಂದು ಯಜ್ಞ ಆ ಕಾಲದಲ್ಲಿ ಋಷಿ ಮುನಿಗಳು ಅದನ್ನು ಬರೆದಿದ್ದಾರೆ. ಅದರ ಆ ಯಜ್ಞದ ಮೀನಿಂಗು, ಒಂದು ಪ್ರತಿಷ್ಠಿಸಲ್ಪಟ್ಟಿರುವಂಥ ಒಂದು ಕಂಬಕ್ಕೆ ಒಂದು ಮೇಕೆ ಮರಿನ ಕಟ್ಟಾಕಿ ಅದಕ್ಕೆ ಬೇಕಾದಂಥ ಅದ್ರ ಮೇಲೆ ಮುಳ್ಳು ಕಿರೀಟನ ಇಟ್ಟು ಅದನ್ನು ಹಿಂಸೆ ಪಡಿಸಿ ಸಾಯಿಸ್ತಾರೆ. ಇದರ ಒಂದು ಮೀನಿಂಗು ಇದೇ ಥರ ನಿಜವಾದ ದೇವರು, ಸೃಷ್ಟಿಕರ್ತನ ದೇವರು ಈ ಲೋಕಕ್ಕೆ ಬಂದು ಮಾನವರ ಪಾಪಗಳಿಗೋಸ್ಕರ ಬಲಿಯಾಗ್ತಾನೆ ಅಂತ ಅದರ ಮೀನಿಂಗ್ ನೋಡಿ. ಆ ಥರ ಬಲಿಯಾದಿತ್ತು ಯೇಸುಸ್ವಾಮಿ ಒಬ್ಬರೇ. ಯೇಸುಸ್ವಾಮಿ ನಿಜವಾದ ಸೃಷ್ಟಿಕರ್ತನ ಅಂತ ನಮಗಿಲ್ಲೇ ಅರ್ಥ ಆಗುತ್ತೆ ನೋಡಿ. ನರಕ ಇದೆ, ಸ್ವರ್ಗ ಇದೆ. ಬದುಕಿರ್ಬೇಕಾದ್ರೆ ಮನುಷ್ಯ ತನ್ನ ಪಾಪಗಳನ್ನ ಒಪ್ಕೊಂಡು ದೇವ್ರ ಕಡೆಗೆ ತಿರುಗಬೇಕು. ಬೈಬಲಲ್ಲಿ ವಚನ ಹೇಳುತ್ತೆ, ಯಾರು ನಂಬಿ ರಕ್ಷಣೆ ಹೊಂದ್ತಾರೋ ಅವರಿಗೆ ನಿತ್ಯ ಜೀವ, ನಂಬದೇ ಇರೋರು ದಂಡನೆಗೆ ಗುರಿಯಾಗ್ತಾರೆ ಅಂತ, ಶಿಕ್ಷೆಗೆ ಗುರಿಯಾಗ್ತಾರೆ, ನರಕಕ್ಕೆ ಬೀಳ್ತಾರೆ ಅಂತ ವಚನ ಹೇಳುತ್ತೆ. ಖಂಡಿತ ಬದುಕಿರ್ಬೇಕಾದ್ರೆ ಸೃಷ್ಟಿಕರ್ತನ ಕಂಡುಕೊಳ್ಳಿ, ನಿಮ್ಮ ಪಾಪಗಳನ್ನ ಒಪ್ಕೊಂಡು ದೇವ್ರ ಕಡೆಗೆ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.